ಇಷ್ಟೆಲ್ಲ ಆಸ್ತಿ ಇದೆ. ನಾನು ಇವಾಗ ಒಂದು ಅಚೀವ್ಮೆಂಟ್ ಮಾಡ್ತೀನಿ. ಲೈಫಲ್ಲಿ ಯಾರು ಮಾಡ್ದಿರೋ ಕೆಲಸ, ಇಂಡಿಯಾದಲ್ಲಿ ಯಾರು ಮಾಡ್ದಿರೋ ಕೆಲಸ ನಾನು ಮಾಡಿ ತೋರಿಸ್ತೀನಿ. 10,000 ಮನೆಗಳು ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ 10,000 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. 400 ಕೋಟಿ ಖರ್ಚು ಮಾಡ್ತಾಯಿದ್ದೀನಿ. ಒಂದು ಮನೆ 4 ಲಕ್ಷ ಆಗತ್ತೆ. ಇಲ್ಲಿ ಆಗಿದ ಮೇಲೆ ಇಡೀ ಕರ್ನಾಟಕಕ್ಕೆ ನಾನು ಇರೋ ಆಸ್ತಿಯೆಲ್ಲ 7,000 ಕೋಟಿ ಆಸ್ತಿ ಇದೆ. ಇಲ್ಲಿ 400 ಕೋಟಿ ಗೊತ್ತ, ಇನ್ನೂ 1,000 ಕೋಟಿ ಅಲ್ಲಿ ಕೊಡ್ತೀನಿ. ಈಗ ಒಂದೊಂದು ಇವಾಗ ಇಟ್ಟು ನನ್ನ ಮಕ್ಕಳಿಗೆ ಇಟ್ಟು ಹೋಗಲ್ಲ ನಾನು. ಯಾಕಂದರೆ ಎಲ್ಲ ಗದ್ದಾರ್ಗಳು, ದ್ರೋಗಿಗಳು, ಅವ್ರಿಗೆ ಇಟ್ಟು ಹೋಗಬಾರ್ದು. ಇರೋ ನಾನು ಸಂಪಾದನೆ ಮಾಡಿದೆ ಇವತ್ತು. ನಾನು ನೋಡಿ, ನನ್ನ ಮುಖ ನೋಡಿ, ಇದೆಲ್ಲ ಬೆಳಗ್ಗೆ 7 ಗಂಟೆಗೆ ಹೋಗ್ತಾ ಇದ್ದೀನಿ, ರಾತ್ರಿ 2 ಗಂಟೆಗೆ ಬರ್ತಾಯಿದ್ದೀನಿ. 2 ಗಂಟೆ ನಿದ್ರೆ ಮಾಡ್ತಾನೆ, ತಿರ್ಗಾ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಈ ವಯಸ್ಸಲ್ಲಿ ನಾನು ಆರಾಮಾಗಿ ಕೂತ್ಕೊಂಡಿಲ್ಲ. ನನಗೆ ಯಾರೂ ಮಕ್ಕಳಿಲ್ಲ, ಯಾರೂ ಬರ್ತಾಯಿಲ್ಲ. ನಾನು ಒಬ್ಬನೇ ಹೋಗ್ತೀನಿ. ರಾತ್ರಿ 2 ಗಂಟೆಗೆ ಬರ್ತಾಯಿದ್ದೀನಿ, 7 ಗಂಟೆಗೆ ಹೋಗಿ. ಅದಕ್ಕೆ ಈ ಟ್ಯಾನ್ ಎಲ್ಲ ಬ್ಲ್ಯಾಕಾಗಿ ಆಗಿಬಿಟ್ಟಿದೆ. ಇವಾಗ ತಾವು ಮೇಕಪ್ ಮಾಡಿದ್ದೀರ ನನಗೆ, ಆದರೆ ತೆಗೆದ್ರೆ ಎಲ್ಲ ಬಣ್ಣವಾಲ ಬರುತ್ತೆ. ಯಾಕಂದರೆ ನನ್ನ ಮೇಲೆ ನಾನು ಶಕ್ತಿಯಾಗಿ ನಿಂತ್ಕೊಳ್ಳೋನು. ಇವಾಗ ಒಂದು ಮಾಲ್ ತಗೊಂಡೆ ನಾನು, 375 ಕೋಟಿ ಮಾಲ್ ತಗೊಂಡೆ. ಒಂದು 100-200 ಕೋಟಿ ಖರ್ಚಿದೆ ಅದರಲ್ಲಿ. ಆ ಮಾಲ್ ಬೆಲೆ ಎಷ್ಟು ಗೊತ್ತಾ? 2,500 ಕೋಟಿ ಇವತ್ತು ರೇಟು. ಎಲೆಕ್ಷನಲ್ಲಿ 180 ಕೋಟಿ ಖರ್ಚು ಮಾಡಿದೆ, 2,000 ಕೋಟಿ ಸಂಪಾದನೆ ಮಾಡಿದೆ.